ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಎಲ್ಲರಿಗೂ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಎಲ್ಲಿ ಹೊಂಟಿನಪ್ಪ ಇವತ್ತು ನಾ ಅಂತಂದ್ರೆ ಗಂಜನಗಡಕ್ಕೆ ಹೊಂಟೀನಿ ನೋಡ್ರಿ. ಯಾಕಂತಂದ್ರೆ ಒಂದು ಛೋಟಾ ಭೀಮ್ ಒಂದು 15 HP ಟ್ರ್ಯಾಕ್ಟರ್ದು ಒಂದು ರಿವ್ಯೂ ಮಾಡೋದಿತ್ತು. ಹಾಗಾಗಿ ಗಂಜನಗಡಕ್ಕೆ ಹೊಂಟೀನಿ. ಬರ್ರಿ ಅಲ್ಲಿ ಹೋಗಿ ಟ್ರ್ಯಾಕ್ಟರ್ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಕೊನೆ ತನಕ ವಿಡಿಯೋ ನೋಡ್ರಿ. ನಿಮ್ಗೆ ಆ ಟ್ರ್ಯಾಕ್ಟರ್ ಬಗ್ಗೆ ಪೂರ್ತಿ ಮಾಹಿತಿ ಈ ವಿಡಿಯೋ ಒಳಗೆ ಐತಿ. ಸಣ್ಣ ಪುಟ್ಟ ರೈತರಿಗಂತೂ ಭಾಳ ಹೆಲ್ಪ್ ಆಗುತ್ತೆ. ಎರಡತ್ತೇನು ಕೆಲಸ ಮಾಡ್ತೈತಿ ಎಲ್ಲ ಕೆಲಸ ಮಾಡುತ್ತೆ. ಬರ್ರಿ ಹೋಗೋಣಂತ. ಅಲ್ಲಿ ಹೋದ್ಮೇಲೆ ವಿಡಿಯೋ ತೋರಿಸ್ತೀನಿ. ಇದೇ ನೋಡ್ರಿ ನಮ್ಮ ಛೋಟಾ ಭೀಮ್ ಅಪೋಲೋ ಕಂಪ್ನಿ ಟ್ರ್ಯಾಕ್ಟರ್ ನೋಡ್ರಿ. ಪೂರ್ತಿ ಎಲ್ಲ ಇದ್ರ ಬಗ್ಗೆ ಡೀಟೇಲ್ ಈ ವಿಡಿಯೋಗೆ ಹೇಳ್ತೀನಿ. ಒಂದ್ಸಲ ಸುತ್ತಾರ್ದ ನೋಡ್ಕೊಂಬಿಡ್ರಿ ಯಾವ ಥರ ಐತಿ. ಬರ್ರಿ ಫ್ರಂಟಿಂದ ಸ್ಟಾರ್ಟ್ ಮಾಡೋಣ. ಫ್ರಂಟಿಗೆ ಅಪೋಲೋ ಅಂಥೇಳಿ ಗಾಡಿ ನೇಮ್ ಬ್ಯಾಡ್ಜಿಂಗ್ ಕೊಟ್ರೆ, ಹಾಗೆ 2 ಹೆಲೋಜನ್ ಬಲ್ಬ್ದು ಹೆಡ್ಲೈಟ್ ಕೊಟ್ರೆ, ಫ್ರಂಟಿಗೆ ವೇಟ್ ಕೊಟ್ರೆ, ಇನ್ನು ಸೈಡಿಗೆ ಆಯಿಲ್ ಟೈಪ್ ಏರ್ ಫಿಲ್ಟ್ರ್ ಕೊಟ್ಟಾರ ನೋಡ್ರಿ. ಹಾಗೆ ಇಲ್ಲೇ ಬಾಷ್ ಕಂಪ್ನಿದು ಡೀಸೆಲ್ ಫಿಲ್ಟ್ರ್ ಕೊಟ್ರೆ, ಇದು ಗಾಡಿದು ಡೀಸೆಲ್ ಆನ್ ಆ್ಯಂಡ್ ಆಫ್ ವಾಲ್ವ್. ಇನ್ನು ಫ್ರಂಟಿಗೆ ಒಂದು ಹಜಾರ್ಡ್ ಸ್ವಿಚ್ ಕೊಟ್ರೆ, ಸ್ಟಾಪ್ ಬಟನ್ನು, ಹಾಗೆ ಒಂದು 12 ವೋಲ್ಟ್ ಚಾರ್ಜರ್ ಕೊಟ್ರೆ, ಇದು ಗಾಡಿ ಸ್ಟಾರ್ಟ್ ಸ್ವಿಚ್, ಇವು ಇಂಡಿಕೇಟ್ರು ಮತ್ತು ಹಾರ್ನ್ ಸ್ವಿಚ್ ನೋಡ್ರಿ. ಇದು ಹೆಡ್ಲೈಟು ಸ್ವಿಚ್ ಮುಂದೆ ಕೊಟ್ರೆ. ಇನ್ನು ಇದು ಸ್ವಲ್ಪ ಪ್ಲಾಸ್ಟಿಕ್ಕಿದ್ದು ಬಾಟಲ್ ಹೋಲ್ಡ್ರ್ ಕೊಟ್ರೆ, ಒಂದು ಟೂಲ್ ಬಾಕ್ಸ್ ಕೊಟ್ರೆ. ಹೈಡ್ರಾಲಿಕ್ ಸಿಸ್ಟಮ್ ಈ ಥರ ಐತೆ ನೋಡ್ರಿ. ಇದು ಸೆಟ್ಟಿಂಗ್ ಏನೈತಿ, ಚೈನ್ ಸಿಸ್ಟಮ್ ಕೊಟ್ಟಾರ ನೋಡ್ರಿ. ಇವು ದೊಡ್ಡ ಗಾಡಿಗೆಲ್ಲ ಪಿನ್ ಹಾಕೋದು ಬರ್ತಾವೆ, ಇದಕ್ಕೆ ಚೈನ್ ಸಿಸ್ಟಮ್ ಐತಿ. ಇನ್ನು ಹಾಗೆ ಆ ಕಡೆ ನೋಡಿದ್ರೆ ಇದು ಸೈಲೆನ್ಸರು, ಹೀಟ್ ಗಾರ್ಡ್ ಒಂದು ಕೊಟ್ಟಾರ. ಇದಕ್ಕೆ ಸಣ್ಣ ಗಾಡಿ ಆದ್ರೆ ಹೀಟ್ ಗಾರ್ಡ್ ಕೊಟ್ರೆ. ಇನ್ನು ಇದ್ರದ್ದು ಪೂರ್ತಿ ಇಂಜನ್ ವಿಚಾರಕ್ಕೆ ಹೋಗಿ ನೋಡಂಬರ್ರಿ. ಇಂಜನ್ ಎಷ್ಟು HP ಮತ್ತು ಇದು ಯಾವ ಥರ ವರ್ಕ್ ಆಗುತ್ತೆ, ಎಷ್ಟು ಸಿಲಿಂಡ್ರ್ ಇಂಜನ್ ನೋಡಂಬರ್ರಿ. ಇದೇ ಇಂಜನ್ ನೋಡ್ರಿ, ಬರೀ ಸಿಂಗಲ್ ಸಿಲಿಂಡ್ರ್ ಇಂಜನ್, ಒಂದೇ ಸಿಲಿಂಡ್ರ್ ಇಂಜನ್. ಇದು 15 HP ಬರುತ್ತೆ. ಇದು ಫ್ರಂಟಿಗೆ ಬ್ಯಾಟ್ರಿ ಬರುತ್ತೆ, ಅದ್ರ ಹಿಂದೆ ರೇಡಿಯೇಟ್ರ್ ಐತಿ, ವಾಟರ್ ಕೂಲ್ಡ್ ಇಂಜನ್ ಇದು. ಹಾಗೆ ಬ್ಯಾಟ್ರಿನ ಚಾರ್ಜ್ ಮಾಡೋಕೆ ಒಂದು ಡೈನಮೋ ಕೊಟ್ಟಾರ. ಇದು ಗ್ಯಾಸ್ ಔಟ್ ಹಾಕೋ ಒಂದು ಗ್ಯಾಸ್ ಔಟ್ ಕೊಟ್ರೆ. ಇನ್ನು ಈ ಕಡೆ ಬಂದ್ರೆ ಒಂದು ಡೀಸೆಲ್ ಇದು ಆಯಿಲ್ ಫಿಲ್ಟ್ರ್ ಕೊಟ್ಟಾರ. ಇದು ಗಾಡಿ ಸ್ಟಾರ್ಟರ್ ನೋಡ್ರಿ. 15 HP ಆದರೂ ಬ್ಯಾಟ್ರಿ ಮತ್ತು ಸ್ಟಾರ್ಟರ್ ಕೊಟ್ಟಿದ್ದು ಇದು ವಿಶೇಷ ಗುಣ ಇದ್ರಾಗ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಗಾಡಿ ಒಳಗೆ 21 HP ಮ್ಯಾಗಿನ ಗಾಡಿಗೆ ಸ್ಟಾರ್ಟರ್ ಕೊಟ್ಟಾರ. ಮತ್ತು ಇದ್ರ ಗೇರ್ ಬಾಕ್ಸ್ ವಿಚಾರಕ್ಕೆ ಬಂದ್ರೆ 3+1 ಗೇರ್ ಬಾಕ್ಸ್ ನೋಡ್ರಿ. 3 ಫಾರ್ವರ್ಡು 1 ರಿವರ್ಸ್ ಐತಿ. ಇದು ಮೇನ್ ಗೇರ್ ಲಿವರು. ಇದು ರೋಟ್ರಿ ಗೇರು. ಇದು ಹೈ ಗೇರು, ಲೋ ಗೇರ್ ನೋಡ್ರಿ. ಹಾಗೆ ಇದೇನೈತಿ, ಹ್ಯಾಂಡ್ ಬ್ರೇಕು. DC ಲಿವರು ಮತ್ತು PC ಲಿವರ್ ಇಲ್ಲಿ ಪಕ್ಕನ ಕೊಟ್ಟರೆ, ಡ್ರೈವರ್ ಸೀಟ್ ಬಾಜುನೂ ಅದಾವು. ಆಪ್ರೇಟ್ ಮಾಡೋಕೆ ಅನುಕೂಲ ಆಗುತ್ತೆ. ಇದು ಹ್ಯಾಂಡ್ ಎಕ್ಸಲೇಟರ್ ನೋಡ್ರಿ. ಇದು ಕೈಯಾಗ ಎಕ್ಸಲೇಟರ್ ಕೊಟ್ರೆ. ಇನ್ನು ಡೀಸೆಲ್ ಟ್ಯಾಂಕ್, 16 ಲೀಟರ್ ಡೀಸೆಲ್ ಟ್ಯಾಂಕ್ ನೋಡ್ರಿ.
ಮುಂದೆ ಕೊಟ್ಟಾರ 16 ಲೀಟ್ರ್ ಡೀಸೆಲ್ ಟ್ಯಾಂಕ್. ಇದು ಎವರೇಜ್ ಬಂದು 1 ತಾಸಿಗೆ 1 ಲೀಟ್ರ್ ಹೋಗುತ್ತೆ. ಬರೀ 1 ಲೀಟ್ರ್ 1 ತಾಸಿಗೆ 1 ಲೀಟ್ರ್ ಎವರೇಜ್ ಐತಿ. ಇದು ಎವರೇಜ್ ಮಾತ್ರ ಮಸ್ತ್ ಐತಿ. ಇದು ಕಬ್ಬಿನಾಗ ಹೊಡ್ಯಾಕ ನಮ್ಮ ಸಣ್ಣ ರೈತರಿಗೆ ಭಾರಿ ಅಂದ್ರೆ ಭಾರಿ ಅನುಕೂಲ ಐತಿ. ಇನ್ನು ಟಯರ್ ವಿಚಾರಕ್ಕೆ ಬಂದ್ರೆ ಬರ್ರಿ, ಇದು ಬಟ್ಟಂಗಾಲಿ 8-18. ಇನ್ನು ಫ್ರಂಟ್ ಟಯರ್ ನೋಡಕ್ಕೆ ಕುಂತ್ರ ಇಲ್ಲೈತೆ ನೋಡಿರಿ, 4.50-12 ಫ್ರಂಟ್ ಟಯರ್ ನೋಡ್ರಿ. ಇನ್ನು ಈ ಗಾಡಿ ಬಿಡ್ತು, ಈ ಗಾಡಿ ಅಗಲ ಬಂದು ಬರೀ 30 ಇಂಚ್ ಮಾತ್ರ, ಬರೀ 2.5 ಫೂಟ್ ಅಷ್ಟೇ ಐತಿ. ಇದು 3 ಫೂಟು 3 ಫೂಟ್ ಮೇಲೆ ಕಬ್ಬಿನಾಗ ಯೂಸ್ ಮಾಡೋಕೆ ಭಾರಿ ಅನುಕೂಲ ಐತಿ. ಯಾಕಂದ್ರೆ ಇದು ಬರೀ ಗಾಡಿ ಅಗಲ ಇರೋದು ಬರೀ 2.5 ಫೂಟು ನೋಡಿರಿ ಎಷ್ಟೈತಿ. ಇದು ಈ ಟಯರಿಂದ ಆ ಟಯರ್ ಔಟರ್ ಸೈಡ್ ಮೆಜರ್ಮೆಂಟು ಬರೀ 30 ಇಂಚ್ ಮಾತ್ರ. ಕಬ್ಬಿನಾಗ ಹೊಡ್ಯಾಕ ಭಾರಿ ಅನುಕೂಲ ಐತಿ. ಗಾಡಿ ಜೋಡಿ ಇದೊಂದು ಏನೇನು ಸಾಮಾನು ಬಂದಾವ ಅಂತಂದ್ರೆ, ಇದೊಂದು ಬಿತ್ತು ಕುರಿ ಕೊಟ್ಟಾರೆ, ಇದೊಂದು ಬಿತ್ತು ಕೂರ್ಗಿ, ಹಾಗೆ ಇದೊಂದು 2.5 ಫೂಟ್ ರೋಟ್ರು ಇಲ್ಲೈತೆ ನೋಡ್ರಿ. ಇದೊಂದು 2.5 ಫೂಟ್ ರೋಟ್ರು, ಇದೊಂದು ಹರಗು ಕುಂಟಿ, ಮತ್ತು ಇದು ಬಲರಾಮದ್ದು ಸಟ್ ಕೊಟ್ಟಾರ ಒಂದು. ಆ ಹರಗು ಕುಂಟಿ ಬಿಚ್ಕೊಂಡು ಈ ಬಲರಾಮ್ ನೆಗಲತ್ತರ ಇದನ್ನು 3 ತಾಳಿಂದ ಜೋಡಿಸ್ಕೋಬೋದು. ಇನ್ನು ಇವೆಲ್ಲ ಯಾವ ಥರ ಕೆಲಸ ಮಾಡ್ತಾವೆ ಅಂತೇಳಿ ಒಂದೊಂದು ಜೋಡಿಸಿ ನಿಮಗೆ ತೋರಿಸ್ತೀನಿ ಬರ್ರಿ. ಇದು ಯಾವ ಥರ ವರ್ಕ್ ಮಾಡುತ್ತೆ ತೋರಿಸ್ತೀನಿ. ರೂಟ್ರ್ ನೋಡ್ರಿ, ಇದು ಯಾವ ಥರ ಆಗುತ್ತೆ ಅಂತೇಳಿ. ಬರೀ 2.5 ಫೂಟ್ ರೂಟ್ರ್ ಇದು. ಇದ್ರಾಗ ಮತ್ತು ನೀವು 1000 RPM ಮಾಡ್ಕೋಬೋದು. ರೂಟ್ರದ್ದು ಡಬಲ್ ಪಿಟಿ ಐತಿ. ಇದು 540 ಐತಿ, 1000 ಐತಿ. ಈಗ ಹೊಡ್ಯಾನಿದ್ದು ಬರೀ 540 ಅಷ್ಟೇ. ಇದು ನೋಡ್ರಿ ಯಾವ ಥರ ಕಟ್ ಆಗೈತೆ ಅಂತೇಳಿ. ಇದು ಹರಗು ಕುಂಟಿ ನೋಡ್ರಿ. ಇದು ಬಲರಾಮ್ ನೇಗಲ್ ನೋಡ್ರಿ. ಇದು ಮಸಾರಿ ಭೂಮಿ ಆಗಿದ್ದಕ್ಕೆ ಸ್ವಲ್ಪ ಗಾಡಿ ಟಯರ್ ಸ್ಲಿಪ್ ಆಕ್ಕವು. ಯಾಕಂದ್ರೆ ಭಾಳ ಕಟ್ಟಿ ಇರ್ತೈತಿ. ಸ್ವಲ್ಪ ಎರಿ ಭೂಮಿಗಾದ್ರೆ ಏನಾಗಂಗಿಲ್ಲ, ಎರಿ ಭೂಮಿಗಾದ್ರೆ ಮಸ್ತ್ ಹೋಗುತ್ತೆ.
ಇನ್ನು ಈ ಗಾಡಿ ವಾರಂಟಿ ವಿಚಾರಕ್ಕೆ ಬಂದ್ರೆ ಗಾಡಿನ 1 ವರ್ಷ ವಾರಂಟಿ ಕೊಟ್ಟಾರೆ. ಇಂಜನ್ನು, ಗೇರ್ ಬಾಕ್ಸು, ಹೈಡ್ರೋಲಿಕ್ಕು ಎಲ್ಲ 1 ವರ್ಷ ವಾರಂಟಿ ಕೊಟ್ಟಾರ. ಮತ್ತು ಈ ಗಾಡಿ ಪ್ರೈಸಿಂಗು ಬರೀ ಇಂಜನ್ ಅಷ್ಟೇ. ಮೊದಲು GST ಬಿಫೋರು 3,15,000 ಇತ್ತು. ಇದು GST ಆದ್ಮ್ಯಾಗ 3,05,000 ಬರೀ ಇಂಜನ್ ಅಷ್ಟೇ. ನಿಮಗೆಲ್ಲ ಇದು ಬಲರಾಮ್ ನೇಗ್ಲ ಮತ್ತು ಹರಗು ಕುಂಟಿ, ಅದೊಂದು ಬಿತ್ತು ಕೂರ್ಗಿ ಮತ್ತು ಒಂದು ರೂಟ್ರ್ ಸೇರಿ ಎಲ್ಲ ಇಂಪ್ಲಿಮೆಂಟ್ ಸೇರಿ, ಮತ್ತು ಅದ್ರ ಜೋಡಿ ಒಂದು ಪ್ರೆಷರ್ ವಾಷರ್ ಕೊಟ್ರ, ಒಂದು ಗ್ರೀಸ್ ಗನ್ನು ಎಲ್ಲ ಸೇರಿ, ಒಂದು ಜಾಕ್ ಮತ್ತು ಎಲ್ಲ ಸೇರಿ 3,98,000 ಆಗುತ್ತೆ. ಹೊಳ್ಳಿ ಇದು ಟೋಟಲ್ ಕರ್ನಾಟಕದೊಳಗೆ ಇರೋದು 11 ಶೋರೂಮ್ ಅಷ್ಟೇ. ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಅಂತಂತಂದ್ರೆ ಹಾವೇರಿ, ಸೌದತ್ತಿ, ಬಿಜಾಪುರ 3 ಶೋರೂಮ್ ಅದಾವು. ನಿಮಗೆ ಶೋರೂಮದ್ದು ಎಲ್ಲ ಕಾಂಟ್ಯಾಕ್ಟ್ ನಂಬರು ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ. ಹಂಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನೆಕ್ಸ್ಟ್ ಒಳಗೆ ಸಿಗ್ತೀನಿ.